ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಹಲವಾರು ಅಸ್ತ್ರಗಳನ್ನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇವೆ. ನಾಳೆ ಬೃಹತ್ ಪ್ರತಿಭಟನೆಗೂ ಕೂಡ ಬಿಜೆಪಿ ರೆಡಿ ಆಗ್ತಾ ಇದೆ. ಹಲವಾರು ವಿಚಾರಗಳು, ಜ್ವಲಂತ ಸಮಸ್ಯೆಗಳು. ಆದರೆ ಸುವರ್ಣ ಸೌಧವನ್ನ ಕಟ್ಟಿಸುವುದರ ಉದ್ದೇಶ ಉತ್ತರ ಕರ್ನಾಟಕ ಭಾಗಕ್ಕೆ ನ್ಯಾಯ ಒದಗಿಸುವುದು, ಅಭಿವೃದ್ಧಿ ಸೇರಿದಂತೆ ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು. ವಾಡಿಕೆ ಎಂಬಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಆದರೆ ಈ ಬಾರಿಯಾದರೂ ಉತ್ತರ ಕರ್ನಾಟಕಕ್ಕೆ ಸಮರ್ಪಕವಾದಂತಹ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಬಾರಿ ಅಧಿವೇಶನ ನಡೆಯುತ್ತಾ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಯಾರು ಯಾವುದೇ ರೀತಿಯಾದಂತಹ ಅಸ್ತ್ರಗಳನ್ನ ಪ್ರತ್ಯಾಸ್ತ್ರಗಳನ್ನ ಇಟ್ಕೊಂಡ್ರು ಕೂಡ ಅಧಿವೇಶನ ಸುಮ್ಮನೆ ಹಾಳು ಹರಟೆ ಆಗದೆ ನಿಜಕ್ಕೂ ಉತ್ತರ ಕರ್ನಾಟಕಕ್ಕೆ ವಿಶೇಷವಾದಂತಹ ಆದ್ಯತೆಯನ್ನ ಕೊಟ್ಟು ನಾಳೆಯಿಂದಲೇ ನಾವು ಚರ್ಚೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳೇನು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರಗಳೇನು, ಈ ಬಾರಿಯ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಇರಬಹುದು ವೀಕ್ಷಕರೇ. ಈಗ ಸುವರ್ಣಸೌಧದ ಮುಂಭಾಗದಿಂದ ನಾವು ನೇರ ಸಂಪರ್ಕಕ್ಕೆ ಬಂದಿದ್ದೇವೆ. ಗ್ಯಾರಂಟಿ ನ್ಯೂಸ್ ಸುವರ್ಣಸೌಧದ ಅಧಿವೇಶನದ ಇಂಚಿಂಚು ಮಾಹಿತಿಯನ್ನ ಬೆಳಗ್ಗೆಯಿಂದಲೂ ಕೂಡ ನಿಮಗೆ ನೀಡುತ್ತಾ ಬಂದಿದೆ. ಹಾಗಾದ್ರೆ ರಾ ಡಿಬೇಟ್ ನಲ್ಲಿ ಇವತ್ತು ಹಲವಾರು ಶಾಸಕರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕರವೇ ಜಿಲ್ಲಾಧ್ಯಕ್ಷರಾದಂತಹ ದೀಪಕ್ ಗಡಗನಗಟ್ಟಿ ಅವರು. ನಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಮಾಡಲ್ಗಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಅವರು ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆದಂತಹ ಎಸ್.ವಿ. ಸಂಕನೂರ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಕರವೇ ಜಿಲ್ಲಾಧ್ಯಕ್ಷರಿಂದನೇ ಆರಂಭ ಮಾಡೋಣ. ಯಾಕೆ ಅಂದ್ರೆ ಇವತ್ತು ಇಡೀ ಬೆಳಗಾವಿಯಲ್ಲಿ ಗಮನ ಸೆಳೆದಿದ್ದು ಎಂಇಎಸ್ ಪ್ರೊಟೆಸ್ಟ್. ಎಂಇಎಸ್ ಖ್ಯಾತೆ ತೆಗೆಯೋದಕ್ಕೆ, ತರಲೆ ತೆಗೆಯೋದಕ್ಕೆ ಎದ್ದಿದ ಕೈ. ನಾವು ಕನ್ನಡ ರಾಜ್ಯೋತ್ಸವ ಮಾಡಿ ಕನ್ನಡ ಹಬ್ಬ ಆಚರಿಸಿದ್ರೆ ಅವ್ರು ಕರಾಳ ದಿನ ಆಚರಿಸ್ತಾರೆ. ನಾವು ವಿಧಾನ ಸಭೆಯನ್ನ ಇಡೀ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅಂದ್ರೆ ಅವ್ರು ಎಂಇಎಸ್ ಮಹಾಮೇಳವ್ ಅಂತ, ಮಹಾರಾಷ್ಟ್ರಕ್ಕೆ ಜೈ ಅಂತ ಕರೀತಾರೆ. ಸೊ ಪದೇ ಪದೇ ಹೀಗಾಗ್ತಾ ಇದ್ರು ಕೂಡ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡು ಹಿಡಿಯಕ್ಕೆ ಆಗಿಲ್ಲ. ದೀಪಕ್ ಅವರೇ, ಯಾಕೆ ಇಲ್ಲಿ ವಿಧಾನಸಭೆ ನಡೀತಾ ಇದೆ, ಪರಿಷತ್ತು ನಡೀತಾ ಇದೆ, ಒಂದು ಸ್ಟ್ರಾಂಗ್ ಆದ ಡಿಸಿಷನ್ ತಗೊಂಡು ಈ ಎಂಇಎಸ್ ನ ಯಾಕೆ ನಿಷೇಧ ಮಾಡ್ತಾ ಇಲ್ಲ ಇವರು? ಯಾಕೆ ಅದ್ರ ಬಗ್ಗೆ ಯಾರು ದನಿ ಎತ್ತಲ್ಲ ನಮ್ಮ ಶಾಸಕರುಗಳು ಮತ್ತು ಸದಸ್ಯರುಗಳು? ಅದೇ ನಮ್ದೊಂದು ದೊಡ್ಡ ದುರಂತ್ರಿ. ಯಾಕಂತಂದ್ರ ಇವತ್ತು ಗಡಿ ಭಾಗದೊಳಗ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ನಾವು ಯಾವುದೇ ಸರ್ಕಾರ, ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಜೆಡಿಎಸ್ ಸರ್ಕಾರಗಳಾಗಿರ್ಬೋದು, ಇಲ್ಲಿ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂತಹ ಕೆಲವು ಬೆರಳಣಿಕೆಯಷ್ಟು ಅವ್ರ ಮುಖಂಡರು ಎಂಇಎಸ್ ಗೂಂಡಾಗಳು ಇವತ್ತು ಸಂಪೂರ್ಣವಾಗಿ ನಮ್ಮ ಹಬ್ಬದ ವಾತಾವರಣದಲ್ಲಿ ನವೆಂಬರ್ 1 ಇಡೀ ರಾಜ್ಯದೊಳಗೆ ಅಷ್ಟು ಜನ ಸೇರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬೆಳಗಾವಿಲಿ ಸುಮಾರು 5 ರಿಂದ 8 ಲಕ್ಷ ಜನ ಸೇರಿ ನವೆಂಬರ್ 1ನೇ ತಾರೀಕು ಕನ್ನಡಿಗರು ಸಂಭ್ರಮಾಚರಣೆ ಮಾಡ್ತಾರ. ಆದ್ರೆ ಇದೇ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ವರ್ಷ ಯಾವುದೇ ಕಾರಣಕ್ಕೂ ನಾವು ಕರಾಳ ದಿನಾಚರಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಂತ ಜಿಲ್ಲಾಧಿಕಾರಿಗಳು ಪೊಲೀಸ್ ಭದ್ರತೆ ಒಳಗಡೆ ಕರಾಳ ದಿನಾಚರಣೆಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ರಿ, ಸಾರ್ವಭೌಮತ್ವಕ್ಕೆ ಅಡ್ಡಿ ಮಾಡುವಂತ ಇಂತ ಗೂಂಡಾಗಳಿಗೆ ಅವರ ಒಂದು ಅದೇ ದುರಂತ ಪದ ಇದೆ, ಅದರ ಪದ ಅಸಂವಿಧಾನಿಕ, ಹಂಗಾಗಿ ಅದನ್ನ ಅದಕ್ಕೆ ಯಾಕೆ ಇವರು ಒಪ್ಪಿಗೆ ಕೊಡ್ತಾರೆ? ಅದನ್ನ ದುರಂತ ಅಂತ ಹೇಳ್ತೀನಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳು ಬೀದಿಗೆ ನಿಂತು ಹೋರಾಟ ಮಾಡಿದ್ರೆ ರೌಡಿ ಶೀಟರ್ಗಳನ್ನ ಮಾಡ್ತಾರೆ, ನಮ್ಮ ಮೇಲೆ ಕೇಸ್ಗಳನ್ನ ಮಾಡ್ತಾರೆ. ಇವತ್ತು ಯಾರೋ ಒಂದು ಸಂಘಟನೆಯಿಂದ ಇಡೀ ಬೆಳಗಾವಿ ಕರ್ನಾಟಕ ಹೊತ್ತಿ ಉರಿತಾ ಇದೆ ಅಂತಂದ್ರ ಅವ್ರ ಮೇಲೆ ಯಾವುದೇ ರೀತಿಯಾದಂತ ಕ್ರಮ ತಗೊಳ್ತಿಲ್ಲ. ಅವ್ರ ಮೇಲೆ ಗಡಿಪಾರ ಮಾಡ್ರಿ ಅಂತವ್ರನ್ನ ಗುಂಡಾಗ್ತಾ ಇದೆ, ಹಾಕ್ರಿ. ಮತ್ತು ಒಂದು ಸರ್ಕಾರವನ್ನು ರಚಿಸುವಷ್ಟು ಶಕ್ತಿ ಇರುವಂತಹ ನಿಮ್ಮ ಬೆಳಗಾವಿ ಭಾಗದ ಸಾವುಕಾರಿಕೆ ಮಾಡುವಂತಹ ಎಲ್ಲ ದೊಡ್ಡ ದೊಡ್ಡ ಸಚಿವರುಗಳು ಮತ್ತು ರಾಜಕೀಯ ನಾಯಕರು ಎಂಇಎಸ್ ಅಂತ ಒಂದು ಪುಂಡ ಸಂಘಟನೆಯನ್ನ ಬ್ಯಾನ್ ಮಾಡಕ್ ಶಕ್ತಿ ಇಲ್ಲ, ಬೆನ್ಮೂಳೆ ಇಲ್ವಾ ಅವ್ರಿಗೆ? ನಾವು ಅದನ್ನೇ ಜನಪ್ರತಿನಿಧಿಗಳನ್ನ ಕೇಳಬೇಕಾಗಿದೆ. ನಮ್ಮ ಜನಪ್ರತಿನಿಧಿಗಳು ಇಂತ ಒಂದು ಸಂದರ್ಭದೊಳಗಡೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾರೊಬ್ರು ಕೂಡ ಈ ವಿಚಾರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳ್ತಾ ಇಲ್ಲ. ಬರೇ ಅವ್ರ ಮೇಲೆ ಕ್ರಮ ತಗೊಳ್ರಿ, ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಹೇಳುವಂತವ್ರು ಕರ್ನಾಟಕ ರಕ್ಷಣಾ ವೇದಿಕೆದವ್ರ ಪರಿಸ್ಥಿತಿ ಆಗೈತಿ. ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು, ಪ್ರದೇಶ ಎಲ್ಲ ನಾವ್ ಹೇಳಿದಾಗೊಮ್ಮೆ ಏನಾದ್ರೂ ಒಂದು ಉತ್ತರ ಕೊಡ್ತಾರೆ. ಆದ್ರೆ ಇವತ್ತು ಹೆಂಗೆ ಜಮ್ಮು ಕಾಶ್ಮೀರ ಒಳಗಡೆ ಯಾವ ರೀತಿ ಭಯೋತ್ಪಾದನೆತನ ವರ್ತನೆ ಮಾಡ್ತಾ ಇರುವಂತ ಭಯೋತ್ಪಾದಕರು ಹೆಂಗೋ ಹಂಗೆ ಇವರು ಕೂಡ ಬೆಳಗಾವಿಲಿ ಇದ್ಕೊಂಡು ಇಲ್ಲಿಯ ಸವಲತ್ತುಗಳನ್ನ ಪಡ್ಕೊಂಡು, ಇಲ್ಲಿಯ ಸೌಕರ್ಯಗಳನ್ನ ಪಡ್ಕೊಂಡು, ಇಲ್ಲಿಯ ಅನ್ನ ಒಂದು ಬೇರೆ
ರಾಜ್ಯಕ್ಕೆ ಜೈ ಅಂತಾರ. ಮೊದಲು ಇಂಥವ್ರನ್ನ ನಿಷೇಧ ಮಾಡ್ಬೇಕು, ಇಂಥವ್ರನ್ನ ಗಂಟು ಮುಟ್ಟಿ ಕಟ್ಟಿ ಬೇರೆ ಕಡೆ ಗಡಿಪಾರ್ ಮಾಡ್ಬೇಕು. ಮಹಾರಾಷ್ಟ್ರಕ್ಕೆ ಹೋಗ್ತಾರಂತಾರಲ್ಲ, ಮಹಾರಾಷ್ಟ್ರಕ್ಕೆ ಕಳಿಸ್ಬಿಡ್ರಿ ಅವ್ರನ್ನ. ಇವತ್ತು ನೋಡ್ರಿ ಇವತ್ತು ಎಂತ ಅಧಿವೇಶನ ಬೆಳಗಾವಿ ಒಳಗಡೆ ಇಡೀ ಸಚಿವ ಸಂಪುಟ, ಇಡೀ ಜನಪ್ರತಿನಿಧಿಗಳು, ಇಡೀ ರಾಜ್ಯ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಯಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಇರುವಾಗ ಸರ್ಕಾರಕ್ಕೆ ಶೆಡ್ ಹೊಡೆದು ಇವತ್ತು ಮಹಾಮೇಳ ಅಂತ ನಡೆಸ್ತೀನಿ ಅಂತೀರಿ. ಅಲ್ಲಿ ಪಾಪ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಬಂಧಿಸುವಂತದ್ ಮಾಡ್ತಾ ಇದ್ರ. ಅದನ್ನೇ ಆ ಸಂಘಟನೆಯನ್ನ ನಿಷೇಧ ಮಾಡಿದ್ರೆ ಯಾರು ಕೂಡ ಇಲ್ಲಿ ಚಕಾರ ತೊಟ್ಟದಾಗ್ತಾ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಮರಾಠಿಗರ ಓಟ್ ಬೇಕು, ಜೈ ಮರಾಠಿ ಜೈ ಶಿವಾಜಿ ಅಂತ ಓಟ್ ಗಿಟ್ಟಿಸ್ಕೊಂಡು ಇಲ್ಲಿ ಬಂದು ಸುಮ್ಮನೆ ಸರ್ ಮೇಡಮ್ ಮರಾಠಿ ಭಾಷಿಕರ ವಾಪಸ್ ಬರ್ತೀನಿ ಸರ್. ಸಂಕನೂರು ಸರ್, ಈಗ ಬಿಜೆಪಿ ನಾಳೆ ಹೋರಾಟಕ್ಕೆ ರೆಡಿ ಆಗಿದೆ ಅಂತ ಕೇಳಲ್ಪಟ್ಟೆ ಸರ್. ಪ್ರತಿಭಟನೆ ನಡೀತು ಸರ್? ಪ್ರತಿಭಟನೆ ಖಂಡಿತವಾಗಿ ನಡೀತದೆ ಮೇಡಮ್. ಆದ್ರೆ ಏನೇ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂತ ಒಂದು ರೈತರಿಗೆ ಅನ್ಯಾಯ ಆಗ್ಯದ. ರೈತರ ಬೇಡಿಕೆಗಳನ್ನ ಯಾವ ರೀತಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ರೈತರ ಸಮಸ್ಯೆಗಳನ್ನ ಅವರು ಬಗೆಹರಿಸ್ತಾ ಇಲ್ಲ, ಸಂಪೂರ್ಣವಾದಂತ ನಿರ್ಲಕ್ಷ್ಯ ಭಾವನೆಯನ್ನು ಸರ್ಕಾರ ಇವತ್ತು ತೋರಿಸ್ತಾ ಇದೆ. ಅಲ್ಲ, ಬಿಜೆಪಿ ಮತ್ತು ರೈತರು ಕೂಡ ಅದರ ಭಾಗವಹಿಸ್ತಾರ, ಎಲ್ಲರೂ ಕೂಡ ಭಾಗವಹಿಸ್ತೀವಿ. ಅಲ್ಲ, ರೈತರ ನಮ್ ಬಿಜೆಪಿಯ ಮುಖಂಡತ್ವದೊಳ್ಳೆ ರೈತರೆಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಯಾಕಂತಂದ್ರೆ ಬಹಳ ನಿರ್ಲಕ್ಷ್ಯ ಮನೋಭಾವನೆಯು ಸರ್ಕಾರದ್ದಾಗಿದೆ. ನೋಡಿ, ಇತ್ತೀಚೆಗೆ ನಡೆದಂತ ಕಬ್ಬಿನ ಬೆಲೆಗೆ ನ್ಯಾಯಯುತವಾದಂತ ಇವತ್ತು ಬೆಲೆ ಹಣ ಕೊಡ್ಲಿಲ್ಲ. ಹಾಗೆ ನಮ್ಮ ಭಾಗದೊಳಗ ಮೆಕ್ಕೆಜೋಳ ಒಂದ್ ರೀತಿ ಅಲ್ಲ, ಬರೇ ಬೆಳಗಾವು ಮತ್ ಗದಗು ಬಹಳ ಕಡೆಗೆ ಸುಮಾರು 14-15 ಜಿಲ್ಲೆ ಒಳಗ ರೈತರಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ಲಾರ್ದ ಹಿನ್ನೆಲೆ ಒಳಗ ಎಲ್ಲಾ ಕಡೆಗೆ ಪ್ರತಿಭಟನೆ ನಡೆದ. ಭಾರತೀಯ ಜನತಾ ಪಾರ್ಟಿ ಕೂಡ ಎಲ್ಲಾ ತಾಲೂಕಾ ಕೇಂದ್ರದೊಳಗ, ಜಿಲ್ಲಾ ಕೇಂದ್ರದೊಳಗ ಉಗ್ರವಾದಂತ ಪ್ರತಿಭಟನೆ ನಾವು ಮಾಡಿದೀವಿ. ಹಾಗಾಗಿ ಸರ್ಕಾರವನ್ನು ಎಚ್ಚರಿಸಬೇಕಾಗ್ಯದ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ರೈತರ ಸಮಸ್ಯೆ ಬಂದಾಗೆಲ್ಲ ಕೇಂದ್ರದ ಕೈ ತೋರಿಸ್ತಾರ. ಕೇಂದ್ರದವ್ರು ಮಾಡ್ಬೇಕಂತ. ಕೇಂದ್ರದವ್ರ ಮಾಡೋದಾತಪ್ಪ ಅಂದ್ರೆ ಇವ್ರ್ಯಾಕೆ, ಈ ಸರ್ಕಾರ ಯಾಕೆ ಇರ್ಬೇಕು? ಜವಾಬ್ದಾರಿ ನೋಡ್ರಿ,